ನೋಡಿ, ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ, ಆಡಳಿತ ಭಾಷೆ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆ ಇರಬೇಕು. ಅಷ್ಟು ಮಾತ್ರ ಅಲ್ಲ, ಹಾಗಂತ ನಮಗೆ ಇನ್ನೊಂದು ಭಾಷೆ ಮೇಲೆ ದ್ವೇಷ ಇಲ್ಲ. ನಮ್ಮಲ್ಲಿ ಇನ್ನೊಂದು ಭಾಷೆ ಮೇಲೆ ದ್ವೇಷ ಇಲ್ಲ. ನಮ್ಮ ನಾಡಗೀತೆ ಏನು ಹೇಳುತ್ತೆ ಹೇಳಿ? ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಏನದರ ಅರ್ಥ? ತಾಯಿ ಭಾರತಿ, ಆಕೆ ಮಕ್ಕಳು ನಾವು ಮಕ್ಕಳು ಅಂದಮೇಲೆ ಮರಾಠಿ ನಮ್ಮ ಸಹೋದರ ಭಾಷೆ, ತಮಿಳು ನಮ್ಮ ಸಹೋದರ ಭಾಷೆ, ತೆಲುಗು ನಮ್ಮ ಸಹೋದರ ಭಾಷೆ, ಕೊಂಕಣಿ ನಮ್ಮ ಸಹೋದರ ಭಾಷೆ, ಹಿಂದಿ ನಮ್ಮ ಸಹೋದರ ಭಾಷೆ. ಆದರೆ ಕರ್ನಾಟಕದಲ್ಲಿ ಬಂದಾಗ ಅವ್ರನ್ನ ಸಹೋದರ ಭಾಷೆಯಾಗಿ ಪರಿಗಣಿಸಬೇಕು. ಆದರೆ ಆಡಳಿತ ಭಾಷೆ, ಮಾತೃಭಾಷೆ ಅದು ಕನ್ನಡವೇ. ಈಗ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನ ಸಚಿವರು ನಿಲ್ಲೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ಭಯ ಕಾಡ್ತಾ ಇದೆ. ಈಗ ಅವ್ರ ಪಾರ್ಟಿಲಿ ಏನು ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಯಾರು ನಿಲ್ಲಿಸ್ತಾರೋ ಬಿಡ್ತಾರೋ, ಯಾರೇ ನಿಂತರೂ ಇಲ್ಲಿರೋರನ್ನೇ ಸುಮ್ಮನೆ ಕೇಳಿ. ನಾ ಸುಮ್ಮನೆ ನಿಮ್ಮ ಎದುರುಗಡೆ ಪ್ರಶ್ನೆ ಮಾಡ್ತೀನಿ, ಏನಣ್ಣ ಮುಂದೆ ಯಾವ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ? ಇದು ಜನ ಹೇಳ್ತಾರೆ. ಯಾರು ಪ್ರಧಾನಿ ಆಗಬೇಕು? ಇದು ಖರ್ಗೆ ಅವ್ರ ತವರು ಮನೆ. ಇಲ್ಲಿ ಹೇಳ್ತಾರೆ ಜನ ಮೋದಿ ಪ್ರಧಾನಿ ಆಗಬೇಕು ಅಂತ. ಇದು ವಾತಾವರಣ, ಇದು ಜನರ ಪಲ್ಸು. ಈಗ ಪತ್ರಕರ್ತ ಸ್ನೇಹಿತರು ನಿಮ್ಮನ್ನು ಕೇಳಿದ್ರು ಅದೇ ಹೇಳ್ತೀರಿ, ಪತ್ರಕರ್ತ ಸ್ನೇಹಿತರು ನಿಮ್ಮನ್ನು ಕೇಳಿದ್ರು ಅದೇ ಹೇಳ್ತೀರಿ. ನೋಡಿ, ನೀವೀಗ ಚೆನ್ನಾಗಿ ಉತ್ತರ ಬರೆದಿರ್ತಾರೆ, ಒಬ್ಬ ಚೆನ್ನಾಗಿ ಉತ್ತರ ಬರೆದಿರ್ತಾನೆ, ಇನ್ನೊಬ್ಬ ಬರೀ ಪ್ರಶ್ನೆ ಮಾತ್ರ ಬರೆದಿರ್ತಾನೆ. ನೀವು ಉತ್ತರ ಬರೆದಿರೋರಿಗೆ ಮಾರ್ಕ್ಸ್ ಹಾಕ್ತಿರೋ, ಬರೀ ಪ್ರಶ್ನೆ ಮಾತ್ರ ಬರೆದಿರೋರಿಗೆ ಮಾರ್ಕ್ಸ್ ಹಾಕ್ತಿರೋ? ಉತ್ತರ ಬರೆದಿರೋರಿಗೆ ಮಾರ್ಕ್ಸ್ ಕೊಡೋದು ಅಂದರೆ ಮತ್ತೆ ಪ್ರಧಾನಮಂತ್ರಿ ಮೋದಿನೇ ಆಗಬೇಕು. ದೇಶಕ್ಕಾಗಿ ಕೆಲಸ ಮಾಡಿರೋರಿಗೆ ನೀವು ಗೆಲ್ಲಿಸೋದು ಅಂತಾದರೆ, ದೇಶಕ್ಕಾಗಿ ರಾಜಕಾರಣ ಮಾಡಿರೋರಿಗೆ ಗೆಲ್ಲಿಸಿ. ಈಗ ಜಾತಿಗಾಗಿ ರಾಜಕಾರಣ ಮಾಡಿದವರಿದ್ದಾರೆ, ಅಧಿಕಾರಕ್ಕಾಗಿ ರಾಜಕಾರಣ ಮಾಡಿದವರಿದ್ದಾರೆ, ಕುಟುಂಬಕ್ಕಾಗಿ ರಾಜಕಾರಣ ಮಾಡಿದವರಿದ್ದಾರೆ. ಕೇವಲ ದೇಶಕ್ಕಾಗಿಯೇ ರಾಜಕಾರಣ ಮಾಡಿರೋರನ್ನ ಗೆಲ್ಲಿಸಬೇಕು ಅಂತಿದ್ರೆ ನಿಮಗೆ ನೋ ಅದರ್ ಆಪ್ಷನ್, ಓನ್ಲಿ ಫಾರ್ ದ ಮೋದಿ. ಈಗ ಯಾರು ನಿಂತರೂ ಮೋದಿ ಮುಂದೆ ನಡೆಯಲ್ಲ, ಬಿಜೆಪಿ ಮುಂದೆ ನಡೆಯಲ್ಲ ಅಂತ ಗೊತ್ತು. ಅದಕ್ಕೆ ಸುಮ್ಮನೆ ಯಾರಿಗೂ ಹೇಳಬೇಡಿ. ಈಗ ಲಾಸ್ಟ್ ಕೋವಿಡ್ ಅಲ್ಲಿ 4,000 ಕೋಟಿ ಹಗರಣ ಆಗಿದೆ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ, ಇಲ್ಲ 40,000 ಕೋಟಿ ಆಗಿದೆ ಅಂತ ಬಿಜೆಪಿ ಅವ್ರು ಹೇಳ್ತಾ ಇದ್ದಾರೆ. ಏನಂತೀರಿ? ಈಗ ಅಧಿಕಾರ ಕಾಂಗ್ರೆಸ್ ಕೈನಲ್ಲಿದೆ. ಸುಮ್ಮನೆ ಆರೋಪ ಪ್ರತ್ಯಾರೋಪ ಮಾಡೋಕ್ಕಿಂತ ಒಂದು ನಿಮಿಷ ನೀವು ಈಗ ಆರೋಪ ಪ್ರತ್ಯಾರೋಪಕ್ಕಿಂತ ಅಧಿಕಾರ ಅವ್ರ ಕೈನಲ್ಲಿದೆ. ತನಿಖೆ ಕೊಟ್ಟಿದ್ದಾರೆ, ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ ತನಿಖೆ ಮಾಡ್ತಾ ಇದೆ, ಆಯ್ತಲ್ವ? ಈಗ ಅದರಲ್ಲಿ ದಾಖಲೆಗಳಿದ್ದರೆ ಬಹಿರಂಗಪಡಿಸ್ಲಿ. ಆರೋಪ ಪ್ರತ್ಯಾರೋಪದ ಬಗ್ಗೆ ರಾಜಕೀಯ ಕಾರಣದ ಆರೋಪ ಪ್ರತ್ಯಾರೋಪದ ಬಗ್ಗೆ ನಾನಿಲ್ಲಿ ಪ್ರತಿಕ್ರಿಯಿಸೋದಿಲ್ಲ. ಹೌದಣ್ಣ, ಈಗೆಲ್ಲರೂ ನಮ್ಮವರೇ, ನೀವು ನಮ್ಮವರೇ, ಪ್ರಶ್ನೆ ಕೇಳ್ತಿರೋರು ನಮ್ಮವರೇ, ನೀವೇನು ಬೇರೆಯವರಾ? ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರಬೇಕು, ಎಲ್ಲರೂ ಬರಬೇಕು. ನೀವೆಲ್ಲರೂ ಹೋಗೋಣ, 4 ದಿನ ಬಿಟ್ಟಾದರೂ ಹೋಗೋಣ ತಗೊಳ್ಳಿ. ಸರ್, ಈಗ ಇಡೀ ಇದರಲ್ಲಿ ಪ್ರಿಯಾಂಕಾ ಗಾಂಧಿ ವಾಡ್ರಾ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಸರ್. ಈಗ ಇಡಿ ಸಾಕ್ಷಿ ಇಲ್ಲದೆ ಅವರು ಉಲ್ಲೇಖ ಮಾಡಿರೋದಿಲ್ಲ. ಅವ್ರ ಹತ್ರ ಮಾಹಿತಿ ಇರುತ್ತೆ, ಸಾಕ್ಷಿ ಇರುತ್ತೆ, ಅದಕ್ಕೆ ಉಲ್ಲೇಖ ಮಾಡಿರ್ತಾರೆ. ಈಗ ನನ್ನ ಮೇಲೆ ನಿಮ್ಮ ಮೇಲೆ ಮಾಡೋಕ್ಕಾಗತ್ತಾ ಹೇಳ್ರಿ? ನಾವೆಲ್ಲ ಈ ಇಂಗ್ಲೆಂಡಾಗ ಮನೆ ಇಟ್ಕೊಳ್ಳೋಕೆ ನಿಮ್ಮ ಕೈಲಿ ಆಗುತ್ತಾ? ಅಂಥವ್ರ ಕೈಲೇ ಸಾಧ್ಯ ಆಗೋದು.